ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಸು ಹೇಗಿದೆ ಅನ್ನೋದನ್ನ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ನಿಮ್ಮಿಂದ ದೂರ ಆದಮೇಲೆ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರಾ? ಹೇಗಿದೆ ಅವ್ರ ಮನಸ್ಸು? ಇಲ್ಲೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತೊಂದು 4 ಆಫ್ ಕಪ್ಸ್, ಹಾಗೆ 4 ಆಫ್ ಪೆಂಟಿಕಲ್ಸ್. ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು 8 ಆಫ್ ಪೆಂಟಿಕಲ್ಸ್. ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಏನೋ ಮನಸ್ಸಲ್ಲಿ ರಿಗ್ರೆಟ್ಸ್ ಇದೆ, ಯೋಚನೆಗಳಿದೆ. ನಿಮ್ಮಿಂದ ದೂರ ಆಗಿರೋದಕ್ಕೆ ಬೇಜಾರಿದೆ. ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನೋ ಅವ್ರು ಹೇಳಿರ್ಬೋದು, ಏನೋ ಮಾತುಗಳಾಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ತನ್ನ ಮೇಲೆ ತನಗೆ ಸಿಟ್ಟಿದೆ. ಇಲ್ಲಿ ಮುಂದೆ ಇನ್ನೇನಿದೆ ನೋಡೋಣ. ಸ್ವಲ್ಪ ಈಗೋ ಇದೆ, ತನ್ನ ಮೇಲೆ ತನಗೆ ಹೆಚ್ಚು ಕಾನ್ಫಿಡೆನ್ಸ್ ಇದೆ, ಹಾಗೆ ಏನೋ ಯೋಚನೆಗಳಿದೆ. ಅಥವಾ ನೀವು ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು, ಹಾಗೆ ಮನಸ್ಸು ಕಾಯ್ತಾ ಇದೆ. ಅಥವಾ ನೀವೆಲ್ಲಾದರೂ ಅಕಸ್ಮಾತ್ತಾಗಿ ಭೇಟಿ ಆಗಬಹುದು, ಹಾಗೆಲ್ಲ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ. ಎಲ್ಲಿ ಹೋದ್ರೂ ಮನಸ್ಸಿಗೆ ನಿಮ್ಮ ಯೋಚನೆ ಬರ್ತಾ ಇದೆ, ನಿಮ್ಮ ನೆನಪುಗಳು ಬರ್ತಾ ಇದೆ. ಹಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡೋದು ಇದೆ. ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಹೇಗಿದ್ದೀರಾ, ಆ ಯೋಚನೆಗಳೆಲ್ಲ ಅವ್ರಿಗೆ ಬರ್ತಾ ಇದೆ. ಆಗಾಗ ಭೇಟಿ ಆಗ್ತಾ ಇದ್ರಿ, ಅಲ್ಲೊಂದು ಸೀರಿಯಸ್ನೆಸ್ ಇರಲಿಲ್ಲ. ದಿನ ಕಳೆದಾಗೆ ನಿಮ್ಮಲ್ಲಿ ಒಂದು ಡೀಪ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ಏನೋ ಅಟ್ಯಾಚ್ಮೆಂಟ್ ಬಂದಿದೆ. ಆಗಾಗ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ರೆಡ್ ಫ್ಲಾಗ್ಸ್ ಬರ್ತಾ ಇತ್ತು. ಈ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಆಗಾಗ ನಿಮಗೆ ಅನುಮಾನಗಳಿತ್ತು. ಆದ್ರೂ ನಿಮ್ಮ ಮನಸ್ಸು ಕೇಳ್ತಾ ಇರಲಿಲ್ಲ. ಯಾವಾಗಲೂ ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಹಾಗನ್ನಿಸ್ತಾ ಇತ್ತು ನಿಮಗೆ. ನೀವು ಅವ್ರನ್ನ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ರಿ. ಆಗಾಗ ನಿಮ್ಮಿಬ್ಬರಲ್ಲಿ ಆನ್ ಆ್ಯಂಡ್ ಆಫ್ ಇರ್ತಾ ಇತ್ತು. ಅವ್ರು ನಿಮ್ಮ ಭಾವನೆಗಳಿಗೆ ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ. ವ್ಯಾವಹಾರಿಕವಾಗಿ ಮಾತಾಡ್ತಾ ಇದ್ರು, ಪ್ರಾಕ್ಟಿಕಲ್ ಆಗಿದ್ರು. ಈಗೀಗ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಬಂದಿದೆ. ಅವರಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಅದೇನು ಅಂತ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಕೇಳೋಣ. ಇಲ್ಲಿ ಏನಿದೆ? ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ನಿಮ್ಮಿಂದ ದೂರ ಆದಮೇಲೆ ಅವ್ರ ಮನಸ್ಸು ಹೇಗಿದೆ? ಇಲ್ಲೇನೋ ಹ್ಯಾಪಿ ಮೆಮೊರೀಸ್ ಇದೆ. ಹಳೆ ನೆನಪುಗಳು ಆಗಾಗ ಬರ್ತಾ ಇದೆ. ಎಕ್ಸ್ಟ್ರೀಮ್ ಇಮೋಷನ್ಸ್ ಕ್ರಿಯೇಟ್ ಆಗಿದೆ. ನಿಮ್ಮ ಜೊತೆ ಇದ್ದಾಗ ಮೆಂಟಲ್ ಪೀಸ್ ಇತ್ತು. ಫಿಸಿಕಲ್ ವರ್ಲ್ಡ್ನಲ್ಲಿ ಎಷ್ಟೋ ಜನರ ಜೊತೆ ಕನೆಕ್ಟ್ ಆಗ್ತೀವಿ, ಆದರೆ ಕೆಲವ್ರ ಜೊತೆ ಮಾತ್ರ ಏನೋ ಇಮೋಷನಲ್ ಫೀಲಿಂಗ್ಸ್ ಬರುತ್ತೆ, ಹಾಗೆ ಮೆಂಟಲ್ ಪೀಸ್ ಇರುತ್ತೆ. ಹಾಗೆ ಇಲ್ಲಿ ಇವ್ರಿಗೆ ಅನ್ನಿಸ್ತಾ ಇದೆ. ಇಲ್ಲೊಂದು ಹೆವಿ ಎನರ್ಜಿ ಬರ್ತಾ ಇದೆ. ಹಾಗೆ ನೋಡಿದಾಗ ಇಲ್ಲಿ ಸಂತೋಷ ಇಲ್ಲ. ಮನಸ್ಸು ಬೇಜಾರಿನಲ್ಲಿದೆ, ಚಡ್ಪಡಿಕೆ ಇದೆ. ಕೆಲಸದಲ್ಲಿ ನಿರಾಸಕ್ತಿ ಇದೆ, ಒಂಟಿತನ ಫೀಲ್ ಆಗ್ತಾ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ದೂರ ಆಗಿದ್ದೀರಾ, ಅಥವಾ ಕೆಲವು ದಿನಗಳಿಂದ ಇಬ್ಬರಲ್ಲೂ ಮೌನದ ವಾತಾವರಣ ಇದೆ, ಸ್ಪೇಸ್ ಇದೆ, ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅನ್ನಿಸ್ತಾ ಇದೆ. ಇವೆಲ್ಲ ಯೋಚನೆಗಳಿಂದ ಅವರ ಫೈನಾನ್ಷಿಯಲ್ ಕೆರಿಯರ್ ಫ್ರಂಟ್ನಲ್ಲಿ ತೊಂದರೆ ಆಗಿದೆ ಅನ್ನಿಸ್ತಾ ಇದೆ. ಕೆಲಸದಲ್ಲಿ ಸರಿಯಾಗಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಹಣದ ತೊಂದರೆ ಶುರು ಆಗಿದೆ, ಲೋ ಫೀಲ್ ಆಗ್ತಾ ಇದೆ. ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ. ಶುರುವಿನಲ್ಲಿ ನಿಮ್ಮನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಈಗೀಗ ನೀವು ಸ್ಪೆಷಲ್ ಅನ್ನಿಸ್ತಾ ಇದೆ. ನಿಮ್ಮ ಕನೆಕ್ಷನ್ ರೆಗ್ಯುಲರ್ ಕನೆಕ್ಷನ್ ಅಲ್ಲ. ಇಲ್ಲೇನೋ ಡೀಪ್ ಫೀಲಿಂಗ್ಸ್ ಇದೆ. ಹಾಗೆ ನಿಮ್ಮನ್ನ ದೂರ ಮಾಡ್ಕೊಂಡಿರೋ ಗಿಲ್ಟ್ ಫೀಲಿಂಗ್ಸ್ ಇದೆ. ಸುದ್ದಿ ಬಳಸಿ ನಿಮ್ಮ ನೆನಪಾಗುತ್ತೆ. ಅವ್ರ ಥಾಟ್ ಪ್ರೊಸೆಸ್ನಲ್ಲಿ ನೀವಿದ್ದೀರಾ. ಇದರಿಂದ ಆಚೆ ಬರಬೇಕು ಅನ್ಕೋತಾರೆ, ಆಗ್ತಾ ಇಲ್ಲ. ಇವರೊಂದು ಪ್ಯಾಷನೇಟ್ ಪರ್ಸನ್ ಅನ್ನಿಸ್ತಾ ಇದೆ. ಯಾರನ್ನಾದ್ರೂ ಇಷ್ಟಪಟ್ಟರೆ ಡೀಪಾಗಿ ಕನೆಕ್ಟ್ ಆಗ್ತಾರೆ, ಹಾಗೆ ಸಿಟ್ಟು ಸಹ. ಎರಡರಲ್ಲೂ ಇಂಟೆನ್ಸಿಟಿ ಇದೆ. ಅವರ ಈಗೋ ಅಥವಾ ಸಿಟ್ಟಿನ ಕಾರಣ ನೀವಿಬ್ರು ದೂರ ಆಗಿದ್ದೀರಾ ಅನ್ನಿಸ್ತಾ ಇದೆ. ಈ ಥರ ಭಾವನೆಗಳು
ಅವ್ರಿಗೆ ಯಾರಲ್ಲೂ ಬಂದಿರಲಿಲ್ಲ. ಅವ್ರ ಸ್ವಭಾವದ ಪರಿಚಯ ನಿಮ್ಗಿರೋದ್ರಿಂದ ಮುಂದೆ ಇವರು ಚೇಂಜ್ ಆಗ್ತಾರೆ ಅನ್ಕೊಂಡಿದ್ದೀರಾ. ಈಗೀಗ ಅವ್ರ ಫೋಕಸ್ ಅವ್ರ ಕೆರಿಯರ್ ಮೇಲಿದೆ. ತನ್ನನ್ನ ತಾನು ಸರಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಇವೆಲ್ಲದ್ರ ಮಧ್ಯೆ ನಿಮ್ಮ ಕೇರಿಂಗ್ ಭಾವನೆ, ನಿಮ್ಮ ಮಾತುಗಳು ನೆನಪಾಗ್ತಾ ಇದೆ. ಒಂದೊಂದ್ಸರಿ ಇದೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು, ದೂರ ಆಗೋದು ಎಲ್ಲ ಒಳ್ಳೇದಕ್ಕೆ. ಇದರಿಂದ ನಿಮ್ಮನ್ನ, ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೋತಾ ಇದ್ದಾರೆ ಅನ್ನಿಸ್ತಾ ಇದೆ. ಇದರಿಂದ ನಿಮ್ಗೆ ಹರ್ಟ್ ಆಗಿರ್ಬೋದು. ಒಂದು ಕಲ್ಲು 4 ಉಳಿಪೆಟ್ಟು ತಿಂದಾಗ್ಲೇ ಮೂರ್ತಿ ಆಗೋದು. ಮುಂದೆ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಈ ಕನೆಕ್ಷನ್ನಲ್ಲಿ ಈಗೀಗ ಅವ್ರ ಮನಸ್ಸು ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾ ಇದೆ. ಮೊದಲಿನ ಪ್ಲೇಫುಲ್ನೆಸ್ ಕಡಿಮೆ ಆಗಿದೆ. ಅಲ್ಲಿ ರಿಗ್ರೆಟ್ಸ್ ಇದೆ. ನೀವು ಇವೆಲ್ಲದರಿಂದ ಡಿಸ್ಟರ್ಬ್ ಆಗಿದ್ದೀರಾ. ನನ್ನ ಡೆಸ್ಟಿನಿನಲ್ಲಿ ಇಷ್ಟೇ ಇದ್ರೆ ಅವ್ರು ಎಲ್ಲೋ ಚೆನ್ನಾಗಿರ್ಲಿ ಅಂತ ನಿಮ್ಮ ಮನ್ಸಿಗೆ ಸಮಾಧಾನ ಹೇಳ್ಕೊತೀರಾ. ಅದು ಸ್ವಲ್ಪ ಹೊತ್ತು ಮಾತ್ರ. ಮತ್ತೆ ಅದೇ ಮರೆಯಲಾರ್ದ ನೆನಪುಗಳು. ನಿಮಗೂ ಮನಸ್ಸು ಅನ್ನೋದಿದೆ ಅಲ್ವಾ. ಮತ್ತೆ ಇವ್ರನ್ನ ಭೇಟಿ ಆಗ್ತೀನಿ, ಎಲ್ಲ ಸರಿಯಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಅವರನ್ನ ವಾಚ್ ಮಾಡ್ತೀರಾ, ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತೀರಾ. ಅವ್ರಿಗೆ ಬೇರೆ ಯಾರಾದ್ರೂ ಸಿಕ್ಕಿರಬಹುದಾ ಅನ್ಸುತ್ತೆ. ಅವ್ರ ಭಾವನೆ ನೋಡಿದಾಗ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಮುಂದುವರಿಯೋಕೆ ಈಗೋ ಅಡ್ಡ ಬರ್ತಾ ಇದೆ. ಹೇಗಾದ್ರೂ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮುಂದೆ ಎಲ್ಲ ಸರಿ ಮಾಡ್ಕೋತೀನಿ ಅನ್ಕೋತಾರೆ. ಮುಂದೆ ಈ ಕನೆಕ್ಷನ್ನಲ್ಲಿ ಏನಾದ್ರೂ ನಿರ್ಧಾರ ತಗೋಬೇಕು, ಆಕ್ಷನ್ ತಗೋಬೇಕು ಹಾಗ ಅನ್ಕೋತಾ ಇದ್ದಾರೆ. ಇಲ್ಲಿ ಮುಂದೆ ಏಂಜಲ್ಸ್ ನಿಮ್ಗೆ ಏನ್ ಹೇಳ್ತಾರೆ ಕೇಳೋಣ. ಯೂನಿವರ್ಸ್ ಇಂದ ಒಂದೆರಡು ಮೆಸೇಜ್ ನೋಡೋಣ, ಏನ್ ಬರುತ್ತೆ. ನಿಮ್ಮಿಬ್ಬರ ಕನೆಕ್ಷನ್ ಅಲ್ಲಿ ಮುಂದೆ ಏನಿದೆ. ಇಲ್ಲೊಂದು ಸೈಲೆನ್ಸ್ ಇದೆ, ಮತ್ತೊಂದು ಪಾಸಿಬಿಲಿಟೀಸ್, ಹಾಗೆ ಥಂಡರ್ ಬೋಲ್ಟ್. ಇಲ್ಲೊಂದು ಪಾಲಿಟಿಕ್ಸ್, ಮತ್ತೊಂದು ಬಿಯಾಂಡ್ ಇಲ್ಯೂಷನ್. ಒನ್ ಮೋರ್, ಇಲ್ಲೊಂದು ರಿಸೆಪ್ಟಿವಿಟಿ. ಬಾಟಮ್ನಲ್ಲಿ ಏನಿದೆ, ಸಿಜೋಫಾನಿಯಾ. ತನ್ನ ಮೇಲೆ ತನಗೆ ಸಿಟ್ಟಿದೆ ಅವ್ರಿಗೆ. ನಾನೇ ಇದೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಭಾವನೆ ಇದೆ. ಇಬ್ಬರಲ್ಲೂ ಮೌನದ ವಾತಾವರಣ ಇದೆ. ಆದ್ರೆ ಮನಸ್ಸಲ್ಲೇನೆ ನೂರಾರು ಯೋಚನೆಗಳಿದೆ, ಚಡಪಡಿಕೆ ಇದೆ. ಮುಂದೆ ಇದು ಕನೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದೆ ಯೂನಿವರ್ಸ್ ನಿಮ್ಗೆ. ಕೆಲವರಲ್ಲಿ ಯಾವುದೋ ಪಾಲಿಟಿಕ್ಸ್ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಂದ ದೂರ ಮಾಡ್ಕೊಂಡಿದ್ದೀರಾ. ಒಂದು ರಿಲೇಶನ್ಶಿಪ್ ನಲ್ಲಿ ಆಗಾಗ ಮಾತುಗಳು ಬರ್ತಾ ಇರುತ್ತೆ. ಆದ್ರೆ ಇಲ್ಲಿ ಇಬ್ರು ಅಗತ್ಯಕ್ಕಿಂತ ಹೆಚ್ಚಾಗಿ ನೀವಿಬ್ರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಕೆಲವು ಪಾಸಿಟಿವ್ ಸೈನ್ಸ್ ನ ನೀವು ರಿಸೀವ್ ಮಾಡ್ತೀರಾ. ಕೆಲವು ಏಂಜಲ್ ನಂಬರ್ಸ್ ಆಗಿರಬಹುದು. ಇಬ್ರಲ್ಲೂ ಮಾತುಕತೆ ಇಲ್ದಿದ್ರು ನೀವಿಬ್ರು ಆಗಾಗ ಭೇಟಿ ಆಗ್ತೀರಾ. ಹಾಗೆ ಈ ಕನೆಕ್ಷನ್ ಅಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನ್ ಹೇಳ್ತಾರೆ, ಏನ್ ಮೆಸೇಜ್ ಕೊಡ್ತಾರೆ ಕೇಳೋಣ. ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅನ್ನೋದು ಬರ್ತಾ ಇದೆ. ಇನ್ನೊಂದು ವರ್ಕ್ ಥ್ರೂ ಯುವರ್ ಫಿಯರ್ಸ್, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅನ್ನೋದು ಬರ್ತಾ ಇದೆ ಏಂಜಲ್ಸ್ ಇಂದ. ಕೆಲವು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡಾಗ ನಿಮ್ಮ ಈ ಕನೆಕ್ಷನ್ ಮುಂದುವರಿಯುತ್ತೆ. ಅವರ ಈಗೋ ಆಗಿರ್ಬೋದು, ಸಿಟ್ಟಿರಬಹುದು, ಗ್ರಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಬರೋ ದಿನಗಳಲ್ಲಿ ಕೆಲವು ಮೂನ್ ರಿಚುವಲ್ಸ್ಗಳನ್ನ ನೀವು ಮಾಡ್ಕೊಂಡಾಗ ನಿಮ್ಮ ಪರಿಸ್ಥಿತಿನಲ್ಲಿ ಸುಧಾರಣೆ ಕಾಣುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಒಂದು ಸಂಬಂಧ ಗಟ್ಟಿಯಾಗಬೇಕಾದ್ರೆ ಅಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳು ಮುಖ್ಯ. ಆದ್ರಿಂದ ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್ ಅನ್ನೋದು ಏಂಜಲ್ಸ್ ಇಂದ ಬರ್ತಾ ಇದೆ. ಫಿಸಿಕಲ್ ಆಗಿ ಅವರು ನಿಮ್ಮಿಂದ ದೂರ ಆಗಿರಬಹುದು, ಆದ್ರೆ ಇಮೋಷನಲ್ ಆಗಿ, ಸ್ಪಿರಿಚುವಲ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗಿದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.